ಮೂಡಲಗಿ ತಾಲೂಕಿನ ಕುಲಗೋಡ್ ಪೊಲೀಸ್ ಠಾಣೆಯ PSI ಬಿ ಆನಂದ್ ಅವರ ಕರ್ಮಕಾಂಡ ಇದು. ಅದೇನಂದ್ರೆ, ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದ ಕುಶಪ್ಪ ಗಗ್ರಿ ಎಂಬ RD ನ್ಯೂಸ್ ಬೆಳಗಾವಿ ಜಿಲ್ಲಾ ವರದಿಗಾರರು. ಇವರಿಗೆ PSI ಸಾಹೇಬ್ರು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಅದು ಹೇಗೆ ಅಂತೀರಾ? ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಬೋಳಿ ಮಗನೆ ಅಂತ ಬೈದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನೀನು ಯಾವುದೇ ಕೇಸನ್ನ ತೆಗೆದುಕೊಂಡು ಬಂದ್ರೆ ಮತ್ತು ಅದರಲ್ಲೂ ಯಾವುದೇ ಅಟ್ರಾಸಿಟಿ ಕೇಸನ್ನ ತೆಗೆದುಕೊಂಡು ಬಂದ್ರೆ ಮಗನೇ ನಿನ್ನ ಮೇಲೇನೆ ಕೇಸ್ ಹಾಕಿ ಒದ್ದು ಒಳಗೆ ಹಾಕುತ್ತೇನೆ ಅಂತ ಹೆದರಿಸಿದ್ದಾರೆ. ಇದ್ಯಾವ ನ್ಯಾಯ ಸ್ವಾಮಿ? ಇನ್ನೊಂದು ವಿಷಯ ಇವರ ಬಗ್ಗೆ ಹೇಳಬೇಕಂದ್ರೆ, ನೀನು ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಏನಾದ್ರೂ ತೆಗೆದುಕೊಂಡು ಬಂದ್ರೆ ಬೋಳಿ ಮಗನೇ ನಿನ್ನನ್ನ ಯಾರ ಹತ್ತಿರನಾದ್ರೂ ಹೇಳಿಸಿ ನಿನ್ನನ್ನ ಮುಗಿಸಿ ಬಿಡುತ್ತೇನೆ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ. ಅಲ್ಲ ಕಣ್ರಿ, ಈತ PSI ಅಥವಾ ರೌಡಿನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಗಿಸಿ ಬಿಡುತ್ತೇನೆ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಮೇಲಾಧಿಕಾರಿಗಳು ಇದನ್ನ ಗಮನಿಸಲೇಬೇಕು. ಒಬ್ಬ ಪತ್ರಕರ್ತನಿಗೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ಇವೆಲ್ಲ ಬಿಟ್ಬಿಡ್ಬೇಕು. ನೀವು ಅಟ್ರಾಸಿಟಿ ಅಂತ ಹೋದ್ರೆ ಅವ್ರಿಗೆ ಎಷ್ಟಿದಾಗ ನಾನು ಇರೋವರೆಗೂ ನೀವು ಅಟ್ರಾಸಿಟಿ ಅಂತ ಬರಂಗಿಲ್ಲ. ಇವರು ಹೇಳೋದು, ಯಾವುದೇ ಕೇಸನ್ನ ತೆಗೆದುಕೊಂಡು ಬಂದ್ರೆ ನಿನ್ನ ಮೇಲೇನೆ ರೌಡಿ ಸೀಟರ್ ಕೇಸನ್ನ ಹಾಕುತ್ತೇನೆ ಅಂತ ಹೇಳ್ತಾರೆ. ಆ ಪೊಲೀಸ್ ಠಾಣೆಯಲ್ಲಿ ಬಡವರಿಗೆ ನ್ಯಾಯ ಸಿಗುತ್ತಿಲ್ಲ. ಬಡವರು ಅಂದ್ರೆ ಇದೇ ರೀತಿ ಅವರನ್ನ ಹೆದರಿಸಿ ಬೆದರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈಯುವುದು ಕಳಿಸ್ತಾರೆ. ಹಾಗಾದ್ರೆ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇವರ ಹತ್ತಿರ ಯಾರು ಕೇಸನ್ನ ತೆಗೆದುಕೊಂಡು ಹೋಗಲೇಬಾರ್ದ? ಹಾಗೇನಾದ್ರೂ ಹೋದ್ರೆ ಇದೇ ರೀತಿ ಬೆದರಿಕೆ ಹಾಕಿ ಕಳಿಸ್ತಾರೆ ಈ PSI ಸಾಹೇಬ್ರು. ಈಗ ಇವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳಲೇಬೇಕು. ಇಲ್ಲವಾದ್ರೆ ನಾವೆಲ್ಲ ಪತ್ರಕರ್ತರು ಕೂಡಿಕೊಂಡು ಇವರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ದಾಖಲಿಸಿ ಇವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ. ಈ PSI ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಏಕೆಂದ್ರೆ ಸಾಮಾನ್ಯ ಜನರಿಗೆ ಅಥವಾ ಒಬ್ಬ ಸಾಮಾನ್ಯ ಪ್ರಜೆಗೆ ನಿನ್ನ ಮೇಲೆ ರೌಡಿ ಸೀಟರ್ ಕೇಸ್ ಹಾಕುತ್ತೇನೆ ಅಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಪ್ರಿಯ ವೀಕ್ಷಕರೇ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇವರ ಮೇಲೆ ಕಾನೂನಿನ ಕ್ರಮ ಆಗಲೇಬೇಕು. ಇಲ್ಲ ಅಂದ್ರೆ ಇವರ ವಿಷಯವಾಗಿ ಎಲ್ಲ ಚಾನೆಲ್ಗಳಲ್ಲಿ ಸುದ್ದಿ ಪ್ರಸಾರ ಮಾಡ್ತೀವಿ. ಇಂಥ ನೀಚ ಅಧಿಕಾರಿಯನ್ನು ಸರ್ಕಾರ ತೆಗೆದು ಹಾಕುವವರೆಗೂ ನಾವು ಸುದ್ದಿಯನ್ನು ಮಾಡ್ತಾನೆ ಇರ್ತೇವೆ. ಮುಂದಿನ ಸುದ್ದಿಗಾಗಿ ಕಾಯ್ತಾ ಇರಿ. RD ನ್ಯೂಸ್ ಬೆಳಗಾವಿ. ಬ್ಯೂರೋ ರಿಪೋರ್ಟ್ RD ನ್ಯೂಸ್ ಮೂಡಲಗಿ.